ನಾವೊಂದು ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿದ್ವಿ. ಈಸ್ಟ್ ಪಾಯಿಂಟ್ ಆಸ್ಪತ್ರೆಯವರ ಒಂದು ಸಹಕಾರದೊಂದಿಗೆ ಮಂಡಿಕಲ್ ಹೋಬಳಿಯಲ್ಲಿ ಸುಮಾರು 6 ಪಂಚಾಯತಿಗಳ ಸುಮಾರು 100 ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪೆರೇಸಂದ್ರ ಗ್ರಾಮದಲ್ಲಿ ಇವತ್ತು ನಾವು ಈ ಒಂದು ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡಿದ್ವಿ. ಈ ಒಂದು ಶಿಬಿರಕ್ಕೆ ನೂರಾರು ಸಂಖ್ಯೆಯಲ್ಲಿ ಬಂದು ಜನ ಟ್ರೀಟ್ಮೆಂಟ್ ತಗೊಂತಿದ್ದಾರೆ. ಕಂಟಿನ್ಯೂಷನ್ ಇದೆ. ಎಲ್ಲ ತರದ ಏನು ಆರೋಗ್ಯ ಸಮಸ್ಯೆಗಳಿಗೆ ಅಡ್ರೆಸ್ ಮಾಡೋದಕ್ಕೆ ಬೇರೆ ಬೇರೆ ಡಾಕ್ಟರ್ಸು, ಸಿಬ್ಬಂದಿ ವರ್ಗ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಿಂದ ಬಂದಿದೆ. ಮೊದಲು ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇದು ಇವತ್ತು ಮೊದಲನೇ ದಿನ. ಇದೇ ರೀತಿ ನೆಕ್ಸ್ಟ್ ಮುಂದಿನ ಒಂದು 4-5-6 ವಾರಗಳವರೆಗೂ ಬೇರೆ ಬೇರೆ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಭಾಗದಲ್ಲಿ ಪ್ರತಿ ವಾರ ಅಥವಾ 10 ದಿವಸಕ್ಕೊಂದ್ಸಲ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ. ಮುಂದಿನದ್ದು ನಮ್ಮ ಏನು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮುಂದಿನ ಒಂದು ಕಾರ್ಯಕ್ರಮ ಅದೇ ರೀತಿ ಇವತ್ತು ಎಲ್ಲಾ ರೀತಿಯ ಏನು ಕಾಯಿಲೆಗಳಿಗೆ ಬಂದು ಸಲಹೆ ಸೂಚನೆಗಳನ್ನ ಪಡ್ಕೊಂಡಿರೋದು ಮಾತ್ರ ಅಲ್ದಿರ, ಕಣ್ಣಿನ ತೊಂದರೆ ಇರೋರಿಗೆ ಇಮ್ಮಿಡಿಯೇಟ್ ಆಗಿ ಏನು ಕನ್ನಡಕಗಳನ್ನ ಸಹ ವಿತರಣೆ ಮಾಡಿದ್ದೀವಿ ಉಚಿತವಾಗಿ. ಜೊತೆಗೆ ಯಾರು ವೃದ್ಧರಿದ್ರು ಅವರಿಗೆ ಒಂದು ವಾಕಿಂಗ್ ಸ್ಟಿಕ್ ಅನ್ನ ಕೊಟ್ಟು, ನೀವು ಸಮಾಜದಲ್ಲಿ ನೀವು ಒಬ್ಬರೇ ಅಲ್ಲ, ನೀವು ಒಂಟಿ ಅಲ್ಲ, ಆ ವಾಕಿಂಗ್ ಸ್ಟಿಕ್ ಏನಿದೆ ಅದನ್ನ ನಾವು ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ. ನಿಮ್ಮೊಂದಿಗೆ ನಾವಿದ್ದೀವಿ. ಪ್ರತಿ ಬಾರಿ ಒಂದು ಹೆಜ್ಜೆ ಇಡ್ಬೇಕಾದ್ರೂ ನಿಮ್ಮ ಹೆಜ್ಜೆಯಾಗಿ ನಾವಿರ್ತೀವಿ ಅಂತ ಒಂದು ಸಂದೇಶವನ್ನು ಕೊಡೋ ರೀತಿಯಲ್ಲಿ ಅವ್ರಿಗೊಂದು ವಾಕಿಂಗ್ ಸ್ಟಿಕ್ ಅನ್ನ ವೃದ್ಧರಿಗೆ, ಅಂಗವಿಕಲರಿಗೆ ಕೊಡೋ ಅಂತ ಕೆಲಸ ಮಾಡಿದೀವಿ. ಜೊತೆಗೆ ಮೆಡಿಸಿನ್ಸ್ ಅನ್ನು ಸಹ ಸುಮಾರು ಕಾಯಿಲೆಗಳಿಗೆ ಇಮ್ಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಸಹ ಕೊಡ್ತಿದ್ದಾರೆ. ಜೊತೆಗೆ ವಿಶೇಷವಾಗಿ ಏನು ಹೇಳೋದಂತಂದ್ರೆ, ಸುಮಾರು ಜನಕ್ಕೆ ಆಪರೇಷನ್ಸ್ ನ ಅವಶ್ಯಕತೆ ಇದೆ, ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ. ಆ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ, ಆ ರಿಯಾಯಿತಿ ದರ ಆದ್ರೂ ಸಹ ನಾವೇ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಖರ್ಚನ್ನ ಬರೆಸ್ಕೊಳೋ ಅಂತಹ ಕೆಲಸ ಮಾಡಿದೀವಿ. ಅದಕ್ಕೆ ಈಗ ಇದೇ ಸೋಮವಾರ ಅಂದ್ರೆ ನಾಡಿದ್ದು ಯಾರ್ಯಾರಿಗೆ ಆ ರೀತಿಯ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅವರೆಲ್ಲರನ್ನೂ ಸಹ ನಾಡಿದ್ದು ಬೆಳಗ್ಗೆ ಇದೇ ಒಂದು ಪಾಯಿಂಟ್, ಇದೇ ಒಂದು ಇದು ನಮ್ಮ ಚೌಲ್ಟ್ರಿ ಏನಿದೆ, ನಂಜುಂಡೇಶ್ವರ ಚೌಲ್ಟ್ರಿ, ಇಲ್ಲಿಂದ ನಾವು ಎಲ್ಲಿಗೆ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಗೆ ಕಳಿಸ್ಕೊಡೋ ಅಂತಹ ಕೆಲಸ ಮಾಡ್ತಾ ಇದೀವಿ. ಯಾರು ಅವ್ರು ಇದಾರೋ ಅವ್ರಿಗೆಲ್ಲಾರ್ನು, ಕೆಲವ್ರಿಗೆ 3 ದಿವಸಕ್ಕಾಗ್ಬೋದು, ಕೆಲವ್ರಿಗೆ 15 ದಿವಸಕ್ಕೆ ಬೇಕಾಗ್ಬೋದು, ಇನ್ನೊಂದಷ್ಟು ಜನಕ್ಕೆ ಫಿಸಿಯೋಥೆರಪಿ ಅಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಹೇಳಿದ್ದಾರೆ. ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಉಚಿತವಾಗಿ ಅವರಿಗೆ ಅಲ್ಲಿ ಶಸ್ತ್ರಚಿಕಿತ್ಸೆ ಅಥವಾ ಮತ್ತು ಇತರ ಚಿಕಿತ್ಸೆಗಳನ್ನ ಕೊಡಿಸೋ ಅಂತ ಕೆಲಸವನ್ನ ನಾವೀಗ ಮಾಡ್ತಾ ಇದೀವಿ.